ನಿಂಬೆಹಣ್ಣಿನ ರಸ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಮೊದಲಿಗೆ ನಿಂಬೆಹಣ್ಣು ಈ ಥರ ಅಡ್ಡ ಅಡ್ಡ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಇದರಲ್ಲಿ ಸಹಾಯದಿಂದ ಒಂದೊಂದನ್ನೇ ಈ ಥರ ಉಲ್ಟಾ ಇಟ್ಬಿಟ್ಟು ಪ್ರೆಸ್ ಮಾಡಿದರೆ ನಿಂಬೆಹಣ್ಣಿನ ರಸ ಈ ಥರ ಸ್ಟೋರ್ ಮಾಡ್ಕೋಬೋದು, ಅಥವಾ ಕೈಯಿಂದನೂ ಮಾಡ್ಕೋಬಹುದು. ಒಂದಾದ ನಂತರ ಒಂದನ್ನು ಈ ಥರ ಮಾಡ್ತಾ ಹೋದ್ರೆಗಿನ ನಮಗೆ ಈಸಿಯಾಗಿ ರಸನ ರೆಡಿ ಮಾಡ್ಕೋಬೋದು. ಇವಾಗ ಈ ಸಿಪ್ಪೆನ ಮತ್ತೆ ಒಂದೇ ಸಲ ಬಿಸಾಕೋದು ಬೇಡ ಅಂತೇಳ್ಬಿಟ್ಟು ಒಂದರ ಮೇಲೆ ಒಂದು ಇಟ್ಬಿಟ್ಟು ಮತ್ತೆ ಪ್ರೆಸ್ ಮಾಡಿದ್ರೆ ಇನ್ನೊಂದು ಚೂರು ಇದ್ರೂ ಅದು ಬರುತ್ತೆ. ಇಲ್ಲ ನಾವು ಕೈಯಿಂದನೇ ಮಾಡ್ಕೊತೀವಿ ಅಂದರೆ ಎಬ್ಬೊಟ್ಟನ್ನು ಮಿಡ್ಲ್ ಇಟ್ಬಿಟ್ಟು ಪ್ರೆಸ್ ಮಾಡ್ತಾ ಮಾಡ್ತಾ ರೌಂಡ್ ತಿರ್ಸ್ತಾ ಇದ್ದರೆ ಇನ್ನೊಂದು ಚೂರು ಏನಾದರೂ ಇತ್ತು ಅಂದ್ರೂ ರಸ ಬಂದುಬಿಡುತ್ತೆ. ಈ ಸಿಪ್ಪೆನ ಬೇಕಾಗಿಲ್ಲ, ಅದು ಕುಕ್ಕರಲ್ಲಿ ಹಾಕಿದ್ರೆ ಅದು ಕ್ಲೀನ್ ಆಗುತ್ತೆ ವಿಸಿಲ್ ಹೊಡ್ಸ್ಕೊಂಡಾಗೆ. ಹಿತ್ತಾಳೆ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಈ ರಸನ ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಸ್ಟೋರ್ ಮಾಡ್ಕೋಬೇಕು. ಇವಾಗ ಈ ಥರ ಸೋಸ್ಕೊಂಬಿಟ್ರೆ ಅದರಲ್ಲಿರುವ ನೀವು ಬೀಜ ಅಥವಾ ಅದು ಸಿಪ್ಪೆ ಆ ಥರ ಇರುತ್ತಲ್ಲ, ಅದನ್ನೆಲ್ಲ ತೆಕ್ಕೊಂಬಿಟ್ಟು ನಾವು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ವಲ್ಪ ಸ್ವಲ್ಪ ಈ ಥರ ಸ್ಟೋರ್ ಮಾಡ್ಕೋಬೋದು. ಒಂದೇ ಸರ ಹಾಕಿದರೆ ಅದು ಅಡ್ಡ ಇರುತ್ತಲ್ವ, ಅದು ಚೆನ್ನಾಗಿ ಸೋಸೋಕ್ಕಾಗಲ್ಲ. ಈ ಥರ ಮಾಡಿ ರೆಡಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇದು ಸುಮಾರು 15-20 ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೋಬೇಕು. ಹುಣ್ಸೆಹಣ್ಣು ಬದಲು ಈ ಥರ ಮಾಡಿ ಇದನ್ನು ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ತುಂಬ ಬೆನಿಫಿಟ್ ಇರುತ್ತೆ.